ಸರ್ಕಾರ ಏನು ನೋಡಕ್ಕೆ ಸರಿಯಾಗಿ ಬಿಸಿಲು ಸೀಸನ್ ನಲ್ಲಿ ಬಂದ್ಬಿಟ್ಟು ನೋಡಲ್ಲ. ಮಳೆ ಸೀಸನ್ ಬಂದ್ರೆ ಚರಂಡಿ ಎಲ್ಲ ತುಂಬೋಗ್ಬಿಟ್ಟು ಕಚರ ಇದೆಯಾ ಅಂತ ಗೊತ್ತಾಗತ್ತೆ. ಅದೇ ಬಿಸಿಲು ಸೀಸನ್ ನಲ್ಲಿ ಯಾರು ಹೋಗ್ಬಿಟ್ಟು ನೋಡಲ್ಲ. ಬಿಸಿಲು ನೋಡುತ್ತಾರೆ, ಮಳೆ ಬರ್ತಾ ಇಲ್ಲ ಅಂತ ನೋಡಲ್ಲ. ಮಳೆ ಬಂದ್ರೆ ಇವ್ರಿಗೆ ಭಯ ಕಾಣಿಸೋದು. ಆ ಚರಂಡಿ ಬ್ಲಾಕ್ ಆಗಿದೆ, ಅಪಾರ್ಟ್ಮೆಂಟ್ ನಲ್ಲಿ ನೀರು ನುಗ್ತಾ ಇದೆ, ಬೇಸ್ಮೆಂಟ್ಗೆ ನೀರು ಹೋಗ್ಬರ್ತಾ ಇದೆ, ಅದಕ್ಕೆ ತೆಗಿಯಕ್ಕೆ ಆಗ್ತಾ ಇಲ್ಲ, ಪಂಪಿಂಗ್ ಮಾಡಬೇಕು, ಅದು ಅಪಾರ್ಟ್ಮೆಂಟ್ ಅವ್ರಿಗೆ ಝೋನ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನು ಸರ್ಕಾರ ನೋಡ್ತಾರೆ, ಬಿಸಿಲು ಸೀಸನ್ ನಲ್ಲಿ ಬಂದ್ಬಿಟ್ಟು ಚರಂಡಿ ನೋಡ್ಬೇಕು. ಆ ಬಂದ್ಬಿಟ್ಟು ಹಳೇದು ಸರ್ಕಾರ ಇತ್ತಲ್ಲ, ಆ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು, ಇವಾಗನೂ ಇದಿರೋದು. ಬಟ್ ಆ ಹಳೆ ಎಮ್ ಎಲ್ ಎಗಳು ಎಲ್ಲ ನೋಡ್ತಾ ಇದ್ದಿದ್ದು. ಇವಾಗ ಎಮ್ ಎಲ್ ಎಗಳು ಅಷ್ಟು ನೋಡಲ್ಲ, ಬೇರೆ ರೋಡ್ ನೋಡ್ತಾರೆ, ಚರಂಡಿ ನೋಡಲ್ಲ. ಚರಂಡಿ ಒಳಗಡೆ ಏನಾಗ್ತಾ ಇದೆ ಅಂದ್ರೆ ಅದು ನೋಡ್ತಾ ಇಲ್ಲ. ಅದೇ ಮೇನ್ ಇರೋದು ಬೆಂಗಳೂರು ಸಮಸ್ಯೆ. ಅದು ಬ್ರಿಟಿಷ್ ಕಾಲದಲ್ಲಿ ಮಾಡಿರೋದು ರೋಡ್ ಅಗಲ ಮಾಡ್ತಾ ಇಲ್ಲ, ಇವರು ಬೇರೆ ನ್ಯೂ ಸಿಟಿ ಮಾಡ್ತಾ ಇದಾರೆ. ಹಳೆ ಸಿಟಿಗೆ ಏನು ಡೆವಲಪ್ಮೆಂಟ್, ಅದೇ ರೋಡ್ ಇರೋದು, ಅದೇ ರೋಡ್ಗೆ ಏನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅವರು. ಆಕ್ಸಿಡೆಂಟ್ ಆಗ್ತಾ ಇರೋದು ಚಿಕ್ಕ ರೋಡ್ಗಳು ಅದೇ ಟ್ರಾಫಿಕ್ ಹೆಚ್ಚಿಗೆ ಆಗಿದೆ, ರೋಡ್ ವೈಡಿಂಗ್ ಆಗ್ತಾ ಇಲ್ಲ. ವೈಡಿಂಗ್ ಬೇರೆ ಮೆಟ್ರೋ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದೀರಾ. ಮೆಟ್ರೋ ಬಂದ್ಬಿಟ್ಟಿದೆ, ಇದರಲ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಮಾಡ್ತಾ ಇದೀವಿ. ಅಂದ್ರೆ ಇವಾಗ ಆಗಿರೋದು ಹಳೇದು 19 ಇರೋದು ಪಾಪ್ಯುಲೇಷನ್ ಇವಾಗ 2026 ನಲ್ಲಿ ಇಲ್ಲ. 2026 ನಲ್ಲಿ ಇರೋದು ಪಾಪ್ಯುಲೇಷನ್ ಬಂದ್ಬಿಟ್ಟು 2015 ಇರಲಿಲ್ಲ. ಇವಾಗ 2050 ಬಂದಿರೋದು ಪಾಪ್ಯುಲೇಷನ್ಗೆ ಇವಾಗ ಅವರು ಮೈಂಡ್ ಸೆಟಪ್ ಮಾಡಿಬಿಟ್ಟು ನೋಡ್ತಾ ಇಲ್ವಲ್ಲ, ಏನ್ ಮಾಡೋದು? ಸಿದ್ದರಾಮಯ್ಯ ಸರ್ಕಾರ ನಡೆಸ್ತಾ ಇದಾರೆ. ಬಟ್ ಎಮ್ ಎಲ್ ಎಗಳು ಎಲ್ಲ ಪ್ರತಿ ಎಮ್ ಎಲ್ ಎಗಳು 224 ಎಮ್ ಎಲ್ ಎ ನೋಡ್ಬೇಕಲ್ಲ, ಅವ್ರದ್ದು ಚರಂಡಿ ಏನಾಗಿದೆ. ನಾವು ಕೊಟ್ಟಿರೋದು ಸರ್ಕಾರ ಮಾಡಕ್ಕೇನು, ನಮ್ಗೆ ಒಳ್ಳೆ ಅನುಕೂಲ ಮಾಡಿ ಕೊಡಿ ಅಂತ. ರಸ್ತೆ ಚರಂಡಿ ಮಳೆ ಸೀಸನ್ ಬರೋದು ಮುಂಚೆನೋ ಬಿಸಿಲು ಕಾಲನಲ್ಲಿ ನೋಡ್ಬೇಕಲ್ವಾ ಚರಂಡಿ? ಹೌದು, ನೋಡಲ್ವಲ್ಲ.